ಶ್ರೀರಾಮ ಸೀತೆಗೆ ತಿಳಿಸಿಕೊಟ್ಟ ಅಸಮಾನತೆಯ ರಹಸ್ಯ. ಈ ಕಥೆಯನ್ನು ತಿಳಿಯೋಣ. ಶ್ರೀರಾಮನ ರಾಜ್ಯಭಾರ ಆರಂಭವಾಗಿತ್ತು. ಒಮ್ಮೆ ಸೀತಾಮಾತೆ ಶ್ರೀರಾಮನನ್ನು ಕರೆದು, ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಬಡವ ಶ್ರೀಮಂತರೆಂಬ ಭೇದ ಭಾವ ಯಾಕಿದೆ? ತಾವು ಸಮಾನತೆಯನ್ನು ತಂದು ಹೆಚ್ಚಿನ ಗೌರವಕ್ಕೆ ಪಾತ್ರರಾಗಿ ರಾಜ್ಯದ ಬೊಕ್ಕಸದಿಂದ ಎಲ್ಲರ ಅಗತ್ಯತೆಗಳನ್ನು ಪೂರೈಸಿ ಎಂದಳು. ಶ್ರೀರಾಮನು ಸೀತೆಯ ಮಾತನ್ನು ಕೇಳಿ ನಿನ್ನಿಷ್ಟದಂತೆ ಆಗಲಿ ಎಂದನು. ತಮ್ಮ ಲಕ್ಷ್ಮಣನನ್ನು ಕರೆದು, ರಾಜ್ಯದ ಎಲ್ಲ ಪ್ರಜೆಗಳು ತಮ್ಮ ತಮ್ಮ ಅಗತ್ಯತೆಗಳಿಗೆ ಬೇಕಾದ ಧನವನ್ನು ಭಂಡಾರದಿಂದ ಪಡೆಯಬಹುದು ಎಂದು ಡಂಗುರ ಸಾರು ಎಂದನು. ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣನೂ ಡಂಗುರ ಸಾರಿದ. ಶ್ರೀರಾಮನು ಧನ ಸಹಾಯವನ್ನು ಮಾಡಿದ ಕಾರಣ ಎಲ್ಲ ಪ್ರಜೆಗಳೂ ಸಿರಿವಂತರಾದರು. ಹೀಗೆ 3-4 ತಿಂಗಳುಗಳು ಕಳೆದವು. ಮಳೆಗಾಲ ಪ್ರಾರಂಭವಾಯಿತು. ಅರಮನೆಯ ಮೇಲ್ಛಾವಣಿಯಲ್ಲಿ ಬಿರುಕು ಬಿಟ್ಟು ನೀರಿಳಿಯಲು ಆರಂಭವಾಯಿತು. ಬಿರುಕುಗಳನ್ನು ಸರಿಪಡಿಸಲು ಗಾರೆ ಕೆಲಸದವಳು ಬೇಕೆಂದು ಶ್ರೀರಾಮನೇ ಆದೇಶಿಸಿದ. ಜನರು ಸೋಮಾರಿಗಳಾದರು. ಸೀತಾಮಾತೆಗೆ ರಾಜ್ಯದಲ್ಲಿನ ಪರಿಸ್ಥಿತಿ ಅರ್ಥವಾಯಿತು. ಎಲ್ಲರೂ ಸಿರಿವಂತರಾದರೆ ದುಡಿಯುವವರೇ ಇರುವುದಿಲ್ಲ ಎಂದು ತಿಳಿಯಿತು. ಸೀತಾಮಾತೆಯು ಶ್ರೀರಾಮನ ಬಳಿ ಬಂದು, ಮಹಾಪ್ರಭು, ಲೋಕದಲ್ಲಿ ಅಸಮಾನತೆ ಏಕಿದೆ ಎಂಬುದು ತಿಳಿಯಿತು. ಪ್ರಜೆಗಳು ಮೊದಲಿನ ಹಾಗೇ ಇರಲಿ. ಮೊದಲಿನಂತೆ ದುಡಿದು ತಿನ್ನುವವರಾದರೆ ಕೆಲಸಕ್ಕೆ ಜನ ಸಿಗುತ್ತಾರೆ ಎಂದು ನಿವೇದಿಸಿದಳು. ಶ್ರೀರಾಮನೂ ಹಾಗೇ ಮಾಡುತ್ತೇನೆ ಎಂದ. ಈ ಕಥೆಯ ನೀತಿ: ಜಗತ್ತಿನಲ್ಲಿ ಎಲ್ಲರೂ ಶ್ರೀಮಂತರಾದರೆ ಲೋಕದ ವ್ಯವಹಾರ ಸುಗಮವಾಗಿ ನಡೆಯದು. ಆದ್ದರಿಂದಲೇ ಭಗವಂತ ಈ ಭೂಮಿಯಲ್ಲಿ ಏರುಪೇರನ್ನು ಸೃಷ್ಟಿಸಿದ್ದಾನೆ.